ಅವರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದ ಹಣವನ್ನ ಜೋಪಾನವಾಗಿಟ್ಕೊಂಡಿದ್ರು. ಮುಂದೊಂದು ದಿನ ಉಪಯೋಗಕ್ಕೆ ಬರುತ್ತೆ ಅಂತ ₹1 ಖರ್ಚು ಮಾಡದೆ ಕೂಡಿಟ್ಕೊಂಡಿದ್ರು. ಈ ಕಾಸಿನ ಮೇಲೆ ಕಣ್ಣು ಹಾಕಿದವರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಆಫರ್ ಹೆಸರಲ್ಲಿ ಉಂಡೆನಾಮ ಹಾಕಿದ್ದಾರೆ. ಗೃಹಲಕ್ಷ್ಮಿ ಹಣದಲ್ಲಿ ಫ್ರಿಡ್ಜ್ ತಗೊಂಡು ಯುಗಾದಿ ದಿನ ಪೂಜೆ ಮಾಡಿದ ಮಹಿಳೆಯ ವಿಡಿಯೋ ಒಂದು ನಿಮಗೆ ನೆನಪಿರಬಹುದು. ಹಾವೇರಿಯ ಶಿಗಾವಿಯವರಾದ ಮುತ್ತವ್ವ ಅನ್ನೋರು ಈ ಮಹಿಳೆ. ಅವತ್ತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ವಿಡಿಯೋ. ಇಂಥದ್ದೇ ಕನಸಿನೊಂದಿಗೆ ಇದೇ ಹಾವೇರಿಯ ನೂರಾರು ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನೆಲ್ಲ RT ಟ್ರೇಡರ್ಸ್ ಅನ್ನೋ ಕಂಪನಿಗೆ ಕಟ್ಟಿದ್ರು. ಅರ್ಧ ಬೆಲೆಗೆ ಗೃಹೋಪಯೋಗಿ ವಸ್ತುಗಳನ್ನ ಕೊಡೋದಾಗಿ ನಂಬಿಸಿದ ಈ ಕಂಪನಿ ಕೊಟ್ಟಿದ್ದು ಮಾತ್ರ ಚೊಂಬು, ಹಾಕಿದ್ದು ಉಂಡೆನಾಮ. 5-6 ತಿಂಗಳಿಂದ ಕೂಡಿಟ್ಟಿದ್ದ ಗೃಹಲಕ್ಷ್ಮಿ ಹಣ ಈ ಬೋಗಸ್ ಕಂಪನಿ ಪಾಲಾಗಿದೆ. ಹಣ ಕಳ್ಕೊಂಡ ಗೃಹಲಕ್ಷ್ಮಿಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಒರಿಜಿನಲ್ 5,000 ಹೇಳಿದ್ರಿ ಸರ್. ಹೌದ್ರಿ ಸರ್, ನೀವು ಯಾಕೆ ಈ ರೇಟ್ ಕಡಿಮೆ ಕೊಡ್ತಾ ಇದ್ದೀರಿ, ನಾವು ಇದಕ್ಕೆ 5,000 ಕೊಡ್ತೇವೆ ಕೊಡ್ರಲ್ಲ ಅಂದ್ವಿ. ಇಲ್ಲ, ಅದು ಡೆಮೋ ಕಿಟ್ಟೇವಿ ನಾವು ಅಂತ ಹೇಳಿದ್ರಿ ಸರ್ ಅವರು ಕಂಪ್ನಿ ಪ್ರಚಾರಕ್ಕೆ. ಆಮೇಲೆ ನಾವು ಕಂತದಂತೆ ಮಾಡ್ತೇವೆ, ತಿಂಗಳ ಕಟ್ಟಿಸ್ಕೊಂತೇವೆ, ವಾರ ಕಟ್ಟಿಸ್ಕೊಂತೇವೆ. ಇವಾಗ ಜುಲೈ 13 ತನಕ ಅಷ್ಟೇ ನಾವು ಆಫರ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ನಾವು ಬಾಂಡೇರಿ, ಆಮೇಲೆ ಇವು ಡ್ರೆಸ್ಸಿಂಗ್ ಟೇಬಲ್, ಆಮೇಲೆ ಕಾಟು ಅದೆಲ್ಲ ಮಾಡಿದ್ದೇವೆ ಸರ್. ಆಂಧ್ರ, ತಮಿಳುನಾಡು ಮೂಲದ 5-6 ಜನ ಬ್ಯಾಡಗಿ ಪಟ್ಟಣದಲ್ಲಿ RT ಟ್ರೇಡರ್ಸ್ ಹೆಸರಲ್ಲಿ ಕಂಪನಿ ತೆಗೆದಿದ್ರು. ಸುಳ್ಳು ದಾಖಲೆ ನೀಡಿ ನಗರಸಭೆಯಲ್ಲಿ ಪರವಾನಗಿ ಪಡೆದು ಅಂಗಡಿ ಓಪನ್ ಮಾಡಿದ್ರು. ಜನರ ವಿಶ್ವಾಸ ಗಳಿಸೋ ಸಲುವಾಗಿ ಫ್ರಿಡ್ಜ್, ಟಿವಿ, ವಾಷಿಂಗ್ ಮೆಷಿನ್, ಟಿಪಾಯ್ ಇತರೆ ವಸ್ತುಗಳನ್ನ ಅರ್ಧ ಬೆಲೆಗೆ ನೀಡಿದ್ರೂ ಕೂಡ ಇದೇ ಮಾದರಿಯಲ್ಲಿ ಇತರರಿಗೆ ಗಾಳ ಹಾಕಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಹಣ ದೋಚಿ ಪರಾರಿಯಾಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಗೃಹೋಪಯೋಗಿ ವಸ್ತುಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಟ್ಟರು ಸರ್. ಎಲ್ಲರ ಕಡೆಯಿಂದ ಅಡ್ವಾನ್ಸ್ ಅಮೌಂಟ್ ಕಟ್ಟಿಸ್ಕೊಂಡು ಸಣ್ಣ ಪುಟ್ಟ ಸರ್ ಮನೆ ಉಪಯೋಗ ವಸ್ತುಗಳು ಸರ್. ಒಂದು 3,000-4,000 ರೂಪಾಯಿ ಐಟಮ್ ನಾವು ಬುಕ್ ಮಾಡಿದ್ವಿ ರೀ. 8-10 ದಿವಸ ಟೈಮಿಂಗ್ ಹೇಳಿದ್ರಿ ಸರ್. ಈ ವಾರದಾಗ ಇನ್ನೇನು ಬರ್ಬೇಕಿತ್ತು ಸರ್. ಒಂದು 3,000 ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಸರ್. ಐಟಮ್ ಕೊಡ್ತಾನಂತೇಳಿ ನಿನ್ನೆ ಸೋಮವಾರ ಸರ್ ಹೋಗಿದ್ದಾರೆ. ಟೋಟಲಿ ಇಲ್ಲ ಸರ್, ಅವರು ಎಲ್ಲರೂ ಹೋಗಿದ್ದಾರೆ. ಟೋಟಲಿ ದೊಡ್ಡ ಪ್ರಮಾಣದಾಗ ಎಲ್ಲರಿಗೂ ಅನ್ಯಾಯ ಮೋಸ ಆಗಿದೆ ಸರ್. ಒಟ್ಟಲ್ಲಿ ಮೋಸ ಹೋಗೋ ಜನ ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನೋಡಿ. ರಮೇಶ್ BH, ನ್ಯೂಸ್ 18 ಕನ್ನಡ, ಹಾವೇರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.